ಹೇಳಿದ್ದೆಲ್ಲ ನೆನಪಿದೆ ಅಲ್ವಾ? ಮನೆಗೆ ಹೋಗಿ ಗಂಗಾನ ಬಿಟ್ಟು ಉಳ್ದೋರಿಗೆಲ್ಲ ಸ್ಪ್ರೇ ಹಾಕಿ ಮಲಗಿಸಿ ನನಗೆ ಕಾಲ್ ಮಾಡಿ. ಆ ಗಂಗಾನ ನನ್ನ ಕೈಯಾರೆ ನಾನೇ ಸಾಯಿಸ್ತೀನಿ. ಹೋಗಿ. ಲೈನ್ ಕ್ಲಿಯರ್, ನೀವು ಒಳಗೆ ಬರ್ಬೋದು. ನೀವು ಹೊರಗಡೆ ಕಾವಲ್ ಕಾಯಿರಿ. ಯಾರಾದರೂ ಬಂದರೆ ನನಗೆ ಇನ್ಫಾರ್ಮ್ ಮಾಡಿ. ಓಕೆ ಮೇಡಮ್. ಗಂಗಾ, ಇನ್ನು ನಿನ್ನ ಯಾರು ಕಾಪಾಡಲ್ಲ. ಯು ಆರ್ ಗೋಯಿಂಗ್ ಟು ಡೈ. ನರ್ಕಕ್ಕೆ ಕಳಿಸ್ತೀನಿ.
ಮನೆ ಇಷ್ಟು ಸೈಲೆಂಟ್ ಆಗಿದೆ. ಅಜ್ಜಿ, ಅತ್ತೆ, ಚಿಕ್ಕಮ್ಮ, ಚಿಕ್ಕಪ್ಪ. ಅಜ್ಜಿ, 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 ಅಜ್ಜಿ. ಶಿಟ್. ಚಿಕ್ಕಪ್ಪ, ಚಿಕ್ಕಮ್ಮ, 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 ಚಿಕ್ಕಪ್ಪ, ಚಿಕ್ಕಪ್ಪ. ಏನಾಯ್ತು ಅವರಿಗೆ? ಅತ್ತೆ, 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 ಅತ್ತೆ. ಮೇಡಮ್, ಜೈ ಸರ್ ಬರ್ತಾ ಇದ್ದಾರೆ. ಶಿಟ್. ಇವತ್ತು ಮಿಸ್ ಆದ್ರೂ ನಾಳೆ ಒಳಗೆ ನಿನ್ನ ಮುಗಿಸ್ತೀನಿ. ನಿನ್ನ ಸಾವು ನನ್ನ ಕೈಯಲ್ಲೇ ಇದೆ. ನೋ, ಸುಮ್ಮನೆ ಹೋಗ್ಬಾರ್ದು. ಗಂಗಾನ ಡೈವರ್ಟ್ ಮಾಡಿ ಹೋಗಬೇಕು. ಮಾಮ್ ಮೇಲೆ ಗಂಗಾಗೆ ಡೌಟ್ ಬರಬೇಕು.
ಇದು ರೂಪಾ ಮೇಡಮ್ ಬ್ರೇಸ್ಲೆಟ್. ಇದು ಇಲ್ಲಿಗೆ ಹೇಗೆ ಬಂತು? ಅಂದ್ರೆ ಆಗ್ಲೇ ನನ್ನ ಶೂಟ್ ಮಾಡಿದ್ದು ರೂಪಾ ಮೇಡಮ್ಮ? ಗಂಗಾ 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 ನಿನ್ಗೇನು ಆಗಿಲ್ಲ ತಾನೆ? ನನ್ಗೇನ್ ಆಗಿಲ್ಲ ರೀ. ಮನೆಗೆ ಬೇರೆ ಯಾರಾದ್ರೂ ಬಂದಿದ್ರೆ ಮೇಡಮ್? ನಾನು ಮೇಲ್ಗಡೆ ಇದ್ದೆ ನಾಣಿ ಅವ್ರೆ. ಯಾರೋ ಬಂದು ಅಜ್ಜಿಗೆ, ಅತ್ತೆಗೆ, ಚಿಕ್ಕಮ್ಮ ಚಿಕ್ಕಪ್ಪಂಗೆ ಪ್ರಜ್ಞೆ ತಪ್ಪಿಸಿದ್ದಾರೆ. ನಾನು ಕೆಳಗಡೆ ಬಂದು ಏನಾಯ್ತು ಅಂತ ನೋಡ್ತಿದ್ದೆ. ಅಷ್ಟರಲ್ಲಿ ನೀವ್ ಬಂದ್ರಿ. ಸರ್, ನಾವು ಬರೋದನ್ನ ನೋಡಿ ಯಾರೋ ಓಡೋಗಿರ್ಬೇಕು ಅನ್ಸುತ್ತೆ. ಚಿಕ್ಕಮ್ಮ ಚಿಕ್ಕಮ್ಮ ಮೇಡಮ್. ಚಿಕ್ಕಮ್ಮ. ಅತ್ತೆ. ಕಲ್ಪನಾ ಮೇಡಮ್. ಚಿಕ್ಕಮ್ಮ. ಅತ್ತೆ. ಚಿಕ್ಕಮ್ಮ ಚಿಕ್ಕಮ್ಮ ಎದ್ದೇಳಿ. ಅತ್ತೆ. ಕಲ್ಪನಾ ಮೇಡಮ್. ಅಜ್ಜಿ 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 ಅಜ್ಜಿ. ಅತ್ತೆ ಅತ್ತೆ. ಚಂದ್ರಿಕಾ ಮೇಡಮ್. ಮಾವ ಮಾವ ಮಾವ. ಯಾರು ಮಾಡಿರ್ತಾರೆ? ಗೋಡೌನಿಗೆ ಬೆಂಕಿ ಹಚ್ಚಿ ಮನೆಯವರಿಗೆಲ್ಲ ಪ್ರಜ್ಞೆ ತಪ್ಪಿಸಿ ಹೀಗೆ ಮಾಡಿ ಏನ್ ಸಿಗುತ್ತೆ ಅವ್ರಿಗೆ? ಯಾರವರು? ಇನ್ಯಾರು? ನನ್ನ ದತ್ತಕ್ಕೆ ತಗೊಳ್ಳೋದು ಇಷ್ಟ ಇಲ್ದಿರೋ ರೂಪಾ ಮೇಡಮ್. ನಾಣಿ, ಅರ್ಜೆಂಟಾಗಿ ಪೊಲೀಸರಿಗೆ ಇನ್ಫಾರ್ಮ್ ಮಾಡು. ಯಾರು ಅಟ್ಯಾಕ್ ಮಾಡಿದ್ದು ಗೊತ್ತಾಗ್ಬೇಕು. ಹೌದು ಸರ್, ಅವ್ರು ಯಾರಾದ್ರೂ ಸರಿ, ಬಿಡಬಾರ್ದು, ಜೈಲಿಗೆ ಹಾಕಿಸ್ಬೇಕು. ಇರೇ ನಾಣಿ ಅವ್ರೆ, ಬೇಡ ರೀ. ಅವ್ರು ಯಾರು ಅಂತ ಗೊತ್ತಾಗ್ಬೇಕಲ್ವ ಗಂಗಾ? ಪೊಲೀಸ್ ತನಕ ಯಾಕ್ರಿ? ನಾವೇ ತಿಳ್ಕೊಳ್ಳೋಣ. ಪೊಲೀಸ್ ಬಂದು ಎನ್ಕ್ವೈರಿ ಮಾಡಿದ್ರೆ ಅವ್ರು ಯಾರು ಅಂತ ಈಸಿಯಾಗಿ ಗೊತ್ತಾಗುತ್ತೆ. ಮಾಡಿದ್ಯಾರೋ ಗೊತ್ತಾದ್ಮೇಲೆ ಮತ್ತೆ ವಿಚಾರಣೆ ಯಾಕೆ? ನಾಳೆ ದತ್ತು ಕಾರ್ಯಕ್ರಮ ಇದೆಯಲ್ಲ, ಈಗ ಪೊಲೀಸ್ ಕೇಸ್ ಅಂತ ಕೆಲಸ ಹಂಚ್ಕೊಂಡ್ರೆ ಅದ್ಯಾವುದೂ ಆಗಲ್ಲ. ಆಗಲ್ಲ ಮೇಡಮ್. ಅವ್ರು ಯಾರು, ಅವ್ರಿಗೇನ್ ಬೇಕು? ದತ್ತು ಕಾರ್ಯಕ್ರಮ ಮಿಸ್ ಆಗೋದು ಬೇಡ ನಾಣಿ ಅವ್ರೆ. ಅದಾದ್ಮೇಲೆ ಎನ್ಕ್ವೈರಿ ಮಾಡೋಣ, ಏನಂತೀರಾ? ಓಕೆ. ಏನ್ ಚಂದ್ರಿಕಾ? ಅಯ್ಯೋ, ಜಸ್ಟ್ ಮಿಸ್ ರೀ. ಏನ್ ಜಸ್ಟ್ ಮಿಸ್ಸು? ಗಂಗಾ ಸ್ವಲ್ಪದ್ರಲ್ಲೇ ಪ್ರಾಣ ಉಳಿಸ್ಕೊಂಡ್ಬಿಟ್ಲು ರೀ. ಇಲ್ದಿದ್ರೆ ನಿತ್ಯ ಸಾಯಿಸ್ಬಿಡ್ತಿದ್ಲು. ಅಂದ್ರೆ ಇದೆಲ್ಲ ಮಾಡಿದ್ದು ನಿತ್ಯನಾ? ಇನ್ನೂ ಅರ್ಥ ಆಗ್ಲಿಲ್ವಾ? ಆಗ್ಲೇ ಹೇಳಿದ್ನಲ್ಲ, ನಿತ್ಯ ಸೈಲೆಂಟ್ ಆಗಿರೋದಿಲ್ಲ ಅಂತ. ಏನ್ ಹೇಳ್ತಿದೀಯ ಚಂದ್ರಿಕಾ? ಅಲ್ಲಿ ನಮ್ ಫ್ಯಾಕ್ಟ್ರಿ ಗೋಡೌನ್ಗೆ ಬೆಂಕಿ ಹಚ್ಚಿದ್ಲು. ಜೈ ಆ ಕಡೆ ಹೋಗೋ ಹಾಗೆ ಮಾಡಿದ್ಲು. ಈ ಮನೆಗ್ ಬಂದು ಗಂಗಾ ಮೇಲೆ ಅಟ್ಯಾಕ್ ಮಾಡಿದ್ಲು. ನಮ್ಮೆಲ್ರ ಮೇಲೆ ಸ್ಪ್ರೇ ಹಾಕಿದ್ಲು. ಆದ್ರೆ ಗಂಗಾ ಮಿಸ್ ಆಗ್ಬಿಟ್ಲು. ಆದ್ರೆ ನಾವು ಅವಳ ಜೊತೆ ಕೈ ಜೋಡಿಸಿದ್ವಲ್ಲ, ನಮ್ಗೆ ಯಾಕೆ ಸ್ಪ್ರೇ ಹಾಕಿದ್ಲು? ಅವಳು ನಮ್ಮನ್ನ ಪೂರ್ತಿಯಾಗಿ ನಂಬಿಲ್ಲ. ಹೌದು, ನಿಜನೇ. ಗಂಗಾ ಶಾಪದಿಂದ ಸಾಯ್ತಾಳೆ ಅಂತ ಕೂಡ ಅವಳು ಪೂರ್ತಿಯಾಗಿ ನಂಬಿರೋ ಹಾಗಿಲ್ಲ. ಅದಕ್ಕೆ ಅಲ್ವಾ ಎಷ್ಟು ಅಟೆಂಪ್ಟ್ ಮಾಡ್ತಿದ್ದಾಳೆ. ಆದ್ರೆ ಏನ್ ಲಾಭ? ಫೇಲ್ ಆದ್ಲು. ನಾವು ಆಗಿಲ್ವಾ? ಯಾವುದೋ ರೀತಿಯಲ್ಲಿ ಗಂಗಾಗೆ ಡೇಂಜರ್ ಆಗ್ತಿರ್ಲಿ, ಯಾವತ್ತೋ ಒಂದಿನ ಸಾವು ಬರುತ್ತೆ. ಆದ್ರೆ ನಾಳೆವರೆಗೂ ಗಂಗಾ ಬದುಕ್ಬೇಕು ರೀ. ಆಗ್ಲೇ ಈ ಆಸ್ತಿ ನಮ್ದಾಗೋದು. ಅದೇನೆ, ಮೊದಲನೇ ಸಲ ಗಂಗಾ ಬದುಕ್ಲಿ ಅಂತಿದ್ಯಾ? ನಾಳೆವರೆಗೂ ಗಂಗಾ ಬದುಕಿದ್ರೆ ಸಾಕು. ಅವಳು ಆ ಮನೆಗೆ ದತ್ತುಗ್ ಹೋದ್ರೆ ಅವಳಿಗೆ ಆ ಮನೆ ವಾರಸತ್ವ ಸಿಗತ್ತೆ. ಈ ಮನೆ ಆಸ್ತಿಲಿ ಪಾಲು ಕಡಿಮೆ ಆಗತ್ತೆ. ಹೇಗೂ ಸಾಯೋವಳಿಗೆ ವಾರಸತ್ವ ಏನು ಪಾಲೇನು? ಏನಾದ್ರೂ ಲೆಕ್ಕನೇ ಅಲ್ವಾ? ಇವತ್ತೇನಾದ್ರೂ ಸತ್ರೆ ಕಾನೂನಿನ ಪ್ರಕಾರ ಏನೂ ಸಿಗಲ್ಲ. ಅದೇ ನಾಳೆ ಸತ್ರೆ ಆಸ್ತಿ ಲೆಕ್ಕದಲ್ಲಿ ಇಲ್ದಿರೋ ಹಾಗಾಗ್ತಾಳೆ. ನಿನ್ ಮುಂದಾಲೋಚನೆ ಚೆನ್ನಾಗಿದೆ. ಆದ್ರೆ ಇವತ್ತು ಎಷ್ಟು ಮಾಡಿರೋ ನಿತ್ಯ
ನಾಳೆ ಸೈಲೆಂಟ್ ಆಗಿರ್ತಾಳೆ ಅಂತೀಯಾ? ಅದೇ ನನ್ಗೂ ಭಯ. ದತ್ತು ತಗೊಳಕ್ ಮೊದ್ಲೇ ಇಷ್ಟೆಲ್ಲ ಮಾಡಿದಾಳೆ. ನಾಳೆ ಇನ್ನೇನೇನ್ ಮಾಡ್ತಾಳೋ. ಖಂಡಿತ ಅವಳನ್ನ ಬದುಕೋದಕ್ ಬಿಡಲ್ಲ. ಸಾಯಿಸೋದ್ ಗ್ಯಾರಂಟಿ. ಹಾಗಾದ್ರೆ ಗಂಗಾಗೆ ನಾಳೆನೇ ಕೊನೆ ದಿನನಾ? ಇವ್ರು ಈ ಟೈಮಲ್ಲಿ ಯಾಕೆ ಮಾಡ್ತಿದ್ದಾರೆ? ಹಲೋ ಹಲೋ ರೂಪಾ ಅವ್ರೆ, ನಿದ್ರೆ ಮಾಡ್ತಿದ್ದೀರಾ? ಎಚ್ಚರ ಇದ್ದೀರಾ? ಏನ್ ಹೇಳಿ? ನಿಮ್ ಮುದ್ದಿನ ಮಗಳು ನಿತ್ಯ ಶ್ರೀನಿವಾಸ್ ಮನೇಲೇ ಇದ್ದಾಳಾ? ಯಾಕೆ? ಏನೂ ಇಲ್ಲ. ಆಗ್ಲೇ ನಮ್ಮ ಮನೆಗೆ ಬಂದು ಗಂಗಾನ ಸಾಯಿಸೋದಕ್ ನೋಡಿದ್ಲು. ಏನ್ ಹೇಳ್ತಿದ್ದೀರಾ? ಗಂಗಾ ಹೇಗಿದ್ದಾಳೆ? ಹೆದರ್ಕೋಬೇಡಿ, ಗಂಗಾ ಸೇಫ್ ಆಗೇ ಇದ್ದಾಳೆ. ಇಲ್ಲೇನಾಯ್ತು ಅಂದ್ರೆ ಗಂಗಾ ಶಾಪದಿಂದ ಸಾಯ್ತಾಳಮ್ಮ. ಸುಮ್ನೆ ಅವಳ ತಂಟೆಗೆ ಹೋಗಿ ನೀನ್ ಪಾಪ ಕಟ್ಕೋಬೇಡ ಅಂತ ನಾವು ನಿತ್ಯಾಗ್ ಹೇಳಿದ್ವಿ. ಆದ್ರೆ ನಮ್ಮ ಮಾತೆ ಕೇಳ್ದೆ ನಿತ್ಯ ಏನೇನೋ ಮಾಡ್ತಿದ್ದಾಳೆ. ಗಂಗಾ ಸಾಯೋದ್ರೊಳಗೆ ನಿತ್ಯ ಸಿಕ್ಬೀಳೋ ಅಪಾಯನೂ ಇದೆ. ಸ್ವಲ್ಪ ನೋಡ್ಕೊಳ್ಳಿ. ಇದನ್ನ ಹೇಳಕ್ಕೆ ಅಂತಾನೆ ಈ ಟೈಮಲ್ಲಿ ಕಾಲ್ ಮಾಡಿದ್ದು. ಗುಡ್ ನೈಟ್. ಏನ್ ಚಂದ್ರಿಕಾ, ರೂಪಾಗೆ ಕಾಲ್ ಯಾಕೆ ಮಾಡಿದ್ದು? ನಾಳೆವರೆಗೂ ಗಂಗಾ ಬದುಕಿರೋದಕ್ಕೆ ರೂಪಾ ಹೇಳಿದ್ರೆ ಅಷ್ಟೇ ನಿತ್ಯ ಕಂಟ್ರೋಲಲ್ಲಿ ಇರ್ತಾಳೆ. ರೂಪಾ ನಿತ್ಯನ ಕಂಟ್ರೋಲ್ ಮಾಡ್ತಾಳಾ? ನೋಡೋಣ. ಒಂದು ಬಾಣ ಅಂತೂ ಬಿಟ್ಟಿದೀವಲ್ಲ. ನಿತ್ಯ ನಿಂತ್ಕೋ. ಇಷ್ಟೊತ್ತು ಎಲ್ಲಿಗೆ ಹೋಗಿದೆ? ಹೊರಗಡೆ. ಹೊರಗಡೆ ಅಂದ್ರೆ ಎಲ್ಲ ಹೇಳ್ಬೇಕಾ? ಏನ್ ಮಾಡ್ತಿದ್ಯಾ ನಿತ್ಯ ನೀನು? ಗಂಗಾನ ಸಾಯಿಸೋದಕ್ ಹೋಗಿದ್ಯಾ? ಓ, ಗೊತ್ತಾಗೋಯ್ತಾ? ಬ್ಯಾಡ್ ಲಕ್ ಮಾಮ್, ಜಸ್ಟ್ ಮಿಸ್ ಆಗೋಯ್ತು. ಇಲ್ದಿದ್ರೆ ಇಷ್ಟ ಹೊತ್ತಿಗೆ ನಿನ್ ಮಗಳು ನನ್ ಕೈಲಿ ಸಾಯ್ತಿದ್ಲು. ಮಾಯಾವಿನ ಕಳಿಸಿ ರಾಮನ್ನ ಡೈವರ್ಟ್ ಮಾಡಿ ರಾವಣಾಸುರ ಸೀತೆನ ಹೊತ್ಕೊಂಡು ಹೋದ ಹಾಗೆ ಗಂಗಾನ ಮುಗ್ಸೋಕೆ ತುಂಬಾ ಪ್ಲಾನ್ ಮಾಡಿದ್ದೆ ಮಾಮ್. ಜೈ ಫ್ಯಾಕ್ಟ್ರಿಗೆ ಬೆಂಕಿ ಹಚ್ಚಿ ಜೈನ ಮನೆಯಿಂದ ಹೊರಗಡೆ ಕಳಿಸಿ ಮನೇಲಿರೋ ಗಂಗಾನ ಎತ್ತಬೇಕು ಅಂದ್ಕೊಂಡಿದ್ದೆ. ಛೇ, ತಪ್ಪಿಸ್ಕೊಂಡ್ಲು. ಅವಳಿಗಿನ್ನೂ ಈ ಭೂಮಿ ಮೇಲೆ ಋಣ ಇದೆ ಅನ್ಸುತ್ತೆ. ತಪ್ಪು ಮಾಡ್ತಿದ್ಯಾ ನಿತ್ಯ? ಯಾಕೆ? ನೀನು ತಪ್ಪು ಮಾಡ್ಲಿಲ್ವಾ? ಗಂಗಾ ಈ ಮನೆಗೆ ದತ್ತಲ್ ಬರಬಾರ್ದು ಅಂದೆ, ಕೇಳಿದ್ಯಾ? ಇಲ್ವೇ? ಇದನ್ನ ನಿನ್ಗೆ ಹೇಳ್ದೆ ಮಾಡ್ತಿದ್ದೀನಾ? ಅವಳು ಈ ಮನೆಗೆ ಬಂದ್ರೆ ಮುಗಿಸ್ತೀನಿ ಅಂದೆ, ಹಾಗೆ ಮಾಡ್ತಿದ್ದೀನಿ. ಗಂಗಾ ಶಾಪದಿಂದ ಸತ್ತೋಗ್ತಾಳೆ ನಿತ್ಯ. ಕನಿಷ್ಠ ಅಲ್ಲಿವರೆಗೂನಾದ್ರೂ ಅವಳನ್ನ ಖುಷಿಯಾಗಿರಕ್ ಬಿಡು. ಆ ಶಾಪದಿಂದ ಹೋಗೋಳು ಆ ಮನೇಲೇ ಹೋಗದೆ ಈ ಮನೆಗೆ ಯಾಕೆ ಬರ್ಬೇಕು ಮಾಮ್? ಆ ಮನೆ ಸೊಸೆಯಾಗಿ ಸಾಯೋದ್ ಬಿಟ್ಟು ಈ ಮನೆ ಮಗ್ಳಾಗ್ ಸಾಯ್ಬೇಕಾ? ಅದಕ್ಕೆ ಮುಗ್ಸೋಣ ಅಂದ್ಕೊಂಡೆ.